ಹಾವೇರಿ ಜಿಲ್ಲೆಗಳ ತಾಲೂಕು ಚಿಕ್ಕ ಒಕ್ಕೂಟದ ವತಿಯಿಂದ ಈ ದಿನ ಸಮಾಜದ ಪ್ರತಿಭಾ ಪುರಸ್ಕಾರ ಅಭಿನಂದನಾ ಸಮಾರಂಭ ಅತಿ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ, ಇದರ ಜೊತೆ ಟ್ರಸ್ಟಿನ ಉದ್ಘಾಟನಾ ಪದಗ್ರಹಣ ಸಮಾರಂಭದ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ದಾವಣಗೆರೆ ಜಿಲ್ಲಾ ಕುಂಚಿತ ಸಮಾಜದ ಅಧ್ಯಕ್ಷರು ಹಿರಿಯರಾದಂಥ ರಂಗನ್ ಗೌಡ ಅವರೇ, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿದಂಥ ಮುರಳೀಧರ್ ಆಲಪ್ಪನವರೇ, ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹೊನ್ನಾಳಿ ತಾಲೂಕಿನ ಕಾಂಗ್ರೆಸ್ ಮುಖಂಡರು, ದಾವಣಗೆರೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು, ಆತ್ಮೀಯರಾದಂಥ HP ಮಂಜಪ್ಪನವರೇ, KP ಕುಬೇಂದ್ರಪ್ಪನವರೇ, ಆತ್ಮೀಯರು, ಹರಿಹರದಲ್ಲಿ ಬಹಳಷ್ಟು ಕಾಲ ಸೇವೆಯನ್ನು ಮಾಡಿದಂಥ ನಿವೃತ್ತ ಚಿಕಿತ್ಸೆದಾರರಾದಂಥ ಸನ್ಮಾನ್ಯ ಶ್ರೀ ಚಂದ್ರಪ್ಪನವರೇ, ಸಂಸ್ಥಾಪಕ ಅಧ್ಯಕ್ಷರಾದಂಥ ಚನ್ನಬಸಪ್ಪನವರೇ, ಬಹಳಷ್ಟು ವರ್ಷಗಳಿಂದ ಆತ್ಮೀಯರಾದಂಥ ಪೂರ್ವ ಗಣೇಶ್ ಅವರೇ, ಮಾಸ್ತಿಯ ಗರಿಗಣ್ಣ ಅವರೇ, ಮಾಸ್ತಿ ಗಜೇಂದ್ರಣ್ಣ ಅವರೇ, KM ಮಂಜಪ್ಪನವರೇ, ಮಹೇಶ್ವರಪ್ಪನವರೇ, HM ನಟರಾಜ್ ಅವರೇ, ಸತೀಶ್ ಅವರೇ, ಬಸವರಾಜ್ ಅವರೇ, ಈ ಒಂದು ಒಕ್ಕೂಟದ ಎಲ್ಲ ಟ್ರಸ್ಟಿನ ಸದಸ್ಯರೇ, ವೇದಿಕೆ ಬರ್ತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯ ಮುಖ್ಯ ಅತಿಥಿಗಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕುಂಚಿತ ಸಮಾಜದ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮ ಮಿತ್ರರೇ, ಮಧ್ಯ ಕರ್ನಾಟಕದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಮತ್ತು ಹಾವೇರಿ ಜಿಲ್ಲೆಗಳಲ್ಲಿ ಚದರಿ ಸಣ್ಣ ಪ್ರಮಾಣದಲ್ಲಿ ಈ ಕುಂಚಿತ ಸಮಾಜ ಇದೆ. ದುರ್ಗ ಜಿಲ್ಲೆಯಲ್ಲಿ ಮತ್ತು ತುಮಕೂರು ಜಿಲ್ಲೆಯಲ್ಲಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿರ್ತಕ್ಕಂಥ ಈ ಸಮಾಜ, ಈ ಮಧ್ಯ ಕರ್ನಾಟಕದಲ್ಲೂ ಕೂಡ ಈ ಸಮಾಜದವರು ತಮ್ಮ ಸಮಾಜದ ಅಭಿವೃದ್ಧಿಗೋಸ್ಕರವಾಗಿ, ಅದರಲ್ಲೂ ಸಮಾಜದ ಮಕ್ಕಳು ಹೆಚ್ಚು ವಿದ್ಯಾವಂತರಾಗಬೇಕು, ಹೆಚ್ಚು ವಿದ್ಯಾವಂತರಾಗೋದರ ಜೊತೆಗೆ ಉತ್ತಮ ಜೀವನವನ್ನು ನಡೆಸಬೇಕು, ಈ ಸಮಾಜವನ್ನು ಒಗ್ಗೂಡಿಸಬೇಕು ಅಂತಕ್ಕಂಥ ಯೋಚನೆ ಈ ಎಲ್ಲ ಹಿರಿಯರು ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಜಿಲ್ಲಾಧ್ಯಕ್ಷ ಹೇಳಿದರು, ಬಹಳ ವರ್ಷಗಳಿಂದ ಈ ಸಮಾಜದ ಸಂಘಟನೆ ಇದ್ದರೂ ಕೂಡ ಬಹಿರಂಗವಾಗಿ ಈ ಭಾಗದಲ್ಲಿ ನಾವು ಯಾವುದಾದ್ರೂ ಸಭೆ ಮಾಡಿದ್ದೀವಿ ಅಂದರೆ ಇದೇ ಮೊದಲನೇ ಸಭೆ ಅಂತಕ್ಕಂಥ ಮಾತನ್ನು ಹೇಳಿದರು. ಅದರ ಜೊತೆಯಲ್ಲಿ ಟ್ರಸ್ಟ್ ರಚನೆ ಮಾಡುವುದರ ಮೂಲಕ ಮುರಳೀಧರ್ ಆಲಪ್ಪನವರು ಇನ್ನೂ ಕುಂಚಿತ ಸಮಾಜದ ಅನೇಕ ಹಿರಿಯ ರಾಜಕಾರಣಿಗಳಿದ್ದಾರೆ, ಒಳ್ಳೆಯ ಹುದ್ದೆಯಲ್ಲಿ ಸೇವೆಯನ್ನು ಮಾಡ್ತಕ್ಕಂಥವರಿದ್ದಾರೆ, ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಕ್ಕಂಥವರಿದ್ದಾರೆ. ಅವರೆಲ್ಲರನ್ನ ಈ ಭಾಗಕ್ಕೆ ಕರೆಸಿ ಅವರಿಂದ ಸಮಾಜದ ಅಭಿವೃದ್ಧಿ ಬಗ್ಗೆ ಅವರ ಸಹಾಯ ಹಸ್ತವನ್ನು ಪಡೆದು ಈ ಸಮಾಜದ ಅಭಿವೃದ್ಧಿ ಮಾಡ್ತಕ್ಕಂಥ ಕೆಲಸವನ್ನು ಈ ಟ್ರಸ್ಟ್ನವರು ಮಾಡಿ, ಏನು ಆಲಪ್ಪನವರು ಹೇಳಿದರು, ಮುಂದಿನ ವರ್ಷ ನಡೆಯುವ ಈ ಕಾರ್ಯಕ್ರಮದಲ್ಲಿ 10 ಜನ ಇರಬೇಕು ಅಂತ. ಅದರ ಜೊತೆಗೆ ಮುಂದಿನ ವರ್ಷ ಈ ಒಂದು ಏನು ಸಭಾಂಗಣ ಇದೆ, ಕಲ್ಯಾಣ ಮಂಟಪ ಸಮುದಾಯ ಭವನ ಇದೆ, ಇದಕ್ಕೂ ಕೂಡ ಒಂದು ಒಳ್ಳೆಯ ರೂಪ ಬರುವಂತೆ ಆಗಲಿ, ಇದೊಂದು ಉತ್ತಮವಾದಂಥ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸ್ತಕ್ಕಂಥ ಒಂದು ಸ್ಥಳ ಇದು ಆಗಲಿ ಅಂತಕ್ಕಂಥ ಮಾತಾಡ್ತಾ ಭಾಳ ಪ್ರೀತಿಯಿಂದ ಅನೇಕ ಬಾರಿ ಫೋನ್ ಮಾಡಿದರು. ಸರ್ ನೀವು
ನನ್ನ ಜೊತೆ ಇರೋದ್ರಿಂದ ನಾನು ಯಾವುದೇ ಕಾರಣಕ್ಕೂ ಈ ಕಾರ್ಯಕ್ರಮಕ್ಕೆ ತಪ್ಪಿಸಲ್ಲ ಅಂತಕ್ಕಂಥ ಮಾತನಾಡಿದೆ. ಆದರೆ ಈಗ ವಂಚಿತ ಸಮಾಜದ ನಮ್ಮ ಪಕ್ಷದ ನಾಯಕರಾದಂಥ MLCಗಳು ಆದಂಥ ನವೀನ್ರವರ ತಂದೆಯ ಕೈಲಾಸ ಮಹಾರಾಜ ಕೂಡ ಚಿತ್ರದುರ್ಗದಲ್ಲಿರೋದ್ರಿಂದ ಆ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಬೇಕಾಗಿರೋದ್ರಿಂದ ಈ ವ್ಯವಸ್ಥಾಪಕರ ಒಂದು ಅನುಮತಿಯನ್ನು ಪಡೆದು ಅವರಿಗೆ ವಿಚಾರವನ್ನು ತಿಳಿಸಿ ನಾನು ಆ ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಮೊದಲೇ ನಾನು ಮಾತಾಡಿ ಹೋಗ್ತೀನಿ, ನನಗೆ ಅವಕಾಶ ಮಾಡಿಕೊಟ್ಟು ಹಾಗಾಗಿ ಈ ವ್ಯವಸ್ಥಾಪಕರಿಗೆ ನಾನು ಧನ್ಯವಾದಗಳನ್ನು ಮತ್ತೊಮ್ಮೆ ನಮಗೆಲ್ಲ ಶುಭವಾಗಿ ನಮ್ಮ ಸಮಾಜ ಶೈಕ್ಷಣಿಕವಾಗಿ ಭಾಳಷ್ಟು ಮುಂದೆ ಬಂದು ನಮ್ಮ ದೇಶದ ಅಭಿವೃದ್ಧಿಯಲ್ಲಿ ಈ ಸಮಾಜದ ಕೊಡುಗೆ ಹೆಚ್ಚು ಸಿಗುವಂತಾಗಲಿ ಅಂತೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಒಕ್ಕೂಟ ಟ್ರಸ್ಟ್ ಉದ್ಘಾಟನಾ ಪದಗ್ರಹಣ ಸಮಾರಂಭ ಹಾಗೂ ವಂಚಿತ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಅಭಿನಂದನಾ ಸಮಾರಂಭದ ಕಾರ್ಯಕ್ರಮದ ವೇದಿಕೆ ಮೇಲೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ರಂಗನಗೌಡರವರೇ, ಈ ತಾರೀಖಿನಿಂದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ ತೆರಳಿದಂಥ ನಮ್ಮ ತಾಲೂಕಿನ ಹರಿಹರ ತಾಲೂಕಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಹರೀಶ್ ಅವರೇ, ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರು, ಬೆಳಗಿನ ಪ್ರದೇಶ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥ ಎಸ್ ಪಿ ಮಂಜಪ್ಪನವರೇ, ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಕುಬೇಂದ್ರಪ್ಪನವರೇ, ನಮ್ಮ ತಾಲೂಕಿನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾಗಿರ್ತಕ್ಕಂಥ ಚಂದ್ರಪ್ಪನವರೇ, ಚನ್ನಬಸಣ್ಣವರೇ, ಗೊಲ್ಲಹಳ್ಳಿಯ ವರದರಾಜಣ್ಣವರೇ, ಹಿರಿಯರಾಗಿರ್ತಕ್ಕಂಥ ಕುರುವ ಗಣೇಶಣ್ಣವರೇ, ಯೋಗೇಶಣ್ಣವರೇ, ಗಜೇಂದ್ರಣ್ಣವರೇ, ಮಂಜಣ್ಣವರೇ, ಮಹೇಶ್ವರಪ್ಪನವರೇ, ನಟರಾಜ್ ಅವರೇ, ಸತೀಶ್ ಅವರೇ, ಎಲ್ಲರಿಗಿಂತ ಹೆಚ್ಚಾಗಿ ತಮ್ಮನ್ನೆಲ್ಲ ಉದ್ದೇಶಿಸಿ ಹಲವಾರು ಉದಾಹರಣೆಗಳ ಮೂಲಕ ಸಮಾಜಕ್ಕೆ ಮಾರ್ಗದರ್ಶನ ನೀಡಿದಂಥ ಮುರಳೀಧರ ಹಾಲಪ್ಪನವರೇ, ಪರಮಪೂಜ್ಯ ಶಾಂತವೀರ ಮಹಾಸ್ವಾಮಿಗಳವರನ್ನ ಅತ್ಯಂತ ಭಕ್ತಿಪೂರ್ವಕವಾಗಿ ನೆನೆಸ್ಕೊಳ್ತಾ, ಈ ತಾನೇ ಮುರಳೀಧರ ಹಾಲಪ್ಪನವರು ಹಲವಾರು ಉದಾಹರಣೆಗಳ ಮೂಲಕ ಸಮಾಜ ಯಾವ ರೀತಿ ನಡ್ಕೊಳ್ಬೇಕು, ಮುಂದಿನ ದಿನಗಳಲ್ಲಿ ಯಾವ ನಿಟ್ಟಿನಲ್ಲಿ ಸಾಗಬೇಕು, ವಿದ್ಯೆಗೆ ಎಷ್ಟು ಮಹತ್ವ ಇದೆ, ಸಮಾಜ ಕಟ್ಟೋದ್ರ ಜೊತೆಗೆ ಪ್ರತಿಭಾ ಪುರಸ್ಕಾರ ಯಾಕೆ ಮಾಡ್ತಿದೆ ಅನ್ನೋ ಮಾತನ್ನು ಅತ್ಯಂತ ಸೂಚ್ಯವಾಗಿ ತಮ್ಮೆಲ್ಲ ತಿಳಿಸಿದ್ದಾರೆ. ಒಂದು ವೇಳೆ ನಾವು ದಿನನಿತ್ಯ ಮಾಧ್ಯಮದಲ್ಲಿ ಅನೇಕ ವಿಚಾರಗಳನ್ನ ನೋಡ್ತಾ ಇದ್ದೀವಿ. ಇವತ್ತು ಇಡೀ ವಿಶ್ವಾದ್ಯಂತ ಅವರ ಅಸ್ತಿತ್ವಕ್ಕೋಸ್ಕರ ಯುದ್ಧಗಳು, ಹೋರಾಟಗಳು ನಡೀತಾ ಇದ್ದಾವೆ. ಅದರಲ್ಲಿ ಇಸ್ರೇಲ್ ಅನ್ನೋ ಒಂದು ಪುಟ್ಟ ರಾಷ್ಟ್ರ, ಬಹಳ ಸಣ್ಣ ರಾಷ್ಟ್ರ, ಯಹೂದಿಗಳಿರ್ತಕ್ಕಂಥ ರಾಷ್ಟ್ರ, ಅದು ಎಂತೆಂಥ ದೊಡ್ಡ ದೊಡ್ಡ ರಾಷ್ಟ್ರಗಳಿಗೆ ಪೈಪೋಟಿ ನೀಡ್ತಾ ಇದೆ ಅಂದರೆ ಅದಕ್ಕಿರ್ತಕ್ಕಂಥ ಅಂತಃಸತ್ವ ಗಟ್ಟಿತನದಿಂದ ಇವತ್ತು ಅದು ಪೈಪೋಟಿಯನ್ನು ನೀಡ್ತಾ ಇದೆ. ಇವತ್ತು ಇಸ್ರೇಲ್ ಇಡೀ ಮನುಕುಲಕ್ಕೆ ಒಂಥರ ಮಾರ್ಗದರ್ಶನ ನೀಡುವ ರೀತಿಯಲ್ಲಿದೆ. ಅವರ ಅಸ್ತಿತ್ವಕ್ಕೋಸ್ಕರ ಅವರು ಆ ದೇಶದಲ್ಲಿ ಎಷ್ಟೋ ಜನ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂಥವರಿದ್ದಾರೆ, ಅನೇಕ ವಿಜ್ಞಾನಿಗಳಿದ್ದಾರೆ. ನಾವು ಸಾಮಾನ್ಯರಲ್ಲಿ ಮಾತಾಡ್ತೀವಿ, ಯಾರಾದರೂ ಒಂದು ಕೃಷಿಯಲ್ಲಿ ಒಂದು ಒಳ್ಳೆ ಇಳುವರಿ ಬಂದರೆ ಇಸ್ರೇಲ್ ಮಾದರಿ ಏನಪ್ಪ ಇದು ಅಂತ ಕೇಳ್ತೀವಿ. ಅಂತ ಒಂದು ಅನೇಕ ತಂತ್ರಜ್ಞಾನಗಳನ್ನ ವಿಶ್ವಕ್ಕೆ ಕೊಟ್ಟಂತ ಒಂದು ಪುಟ್ಟ ರಾಷ್ಟ್ರ ಇವತ್ತು ಇಡೀ ವಿಶ್ವದ ಕಡೆ ನೋಡ್ತಾ ಇದೆ. ಈ ಮಾತನ್ನು ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನಾವೆಲ್ಲ ರೀತಿಯಲ್ಲೂ ಸದೃಢರಾಗಿದ್ರೆ, ವೈಚಾರಿಕವಾಗಿ ವಿದ್ಯಾವಂತರಾಗಿ ಎಲ್ಲ ರೀತಿಯಲ್ಲೂ ಗಟ್ಟಿ ಇದ್ರೆ ನಮ್ಮ ಮೇಲೆ ಯಾರೂ ಕೂಡ ದರ್ಪ ದಾಪಣ್ಯಗಳನ್ನ, ನಮ್ಮ ಶೋಷಣೆಯನ್ನ ಯಾರ ಕೈಲೂ ಮಾಡಕ್ ಸಾಧ್ಯ ಇಲ್ಲ. ಇವತ್ತು ಈ ಸಮಾಜದಲ್ಲಿ ಯಾವುದೇ ಕೊರತೆ ಇಲ್ಲ. ಮುರಳೀಧರ ಹಾಲಪ್ಪನವರು ಹೇಳಿದಾಗೆ ಪ್ರತಿಭಾ ಪುರಸ್ಕಾರದ ಪ್ರಯತ್ನರಾದಂಥ ವಿದ್ಯಾರ್ಥಿಗಳು ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಜನ ನಾನೇ ವೇದಿಕೆ ಮೇಲೆ ಬಂದು ಪ್ರಶಸ್ತಿ ತೆಗೆದುಕೊಳ್ಬೇಕು ಅನ್ನೋ ಮನೋಭಾವ ಇರ್ತಕ್ಕಂಥ ಮಾತೇ ಇರ್ಬೋದು ಸಾಕು. ಒಬ್ಬ ಹೆಣ್ಣು ಮಕ್ಕಳು ಮನಸ್ಸು ಮಾಡಿದ್ರೆ ಎಂಥ ಮಗುವನ್ನು ಕೂಡ ಇವತ್ತು ಯಾರು ಹುಟ್ಟದೆ ದಡ್ಡರಲ್ಲ. ಅವರಿಗೆ ಕೆಲವೊಂದು ವಿಚಾರದಲ್ಲಿ ಸಮಯಕ್ಕೆ ಸರಿಯಾಗಿ ಅವರಿಗೆ ಮಾರ್ಗದರ್ಶನದ ಕೊರತೆಯಿಂದ ಅಂಕಗಳಲ್ಲಿ ಹಿಂದೆ ಮುಂದೆ ಆಗ್ಬೋದು. ಬರೀ ಅಂಕ ಪಡೆದವರು ಅಷ್ಟೇ ದೊಡ್ಡವರಾಗೋದಿಲ್ಲ. ಯಾವ ಮಗುವಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇರುತ್ತೋ ಆ ವಿಷಯದಲ್ಲಿ ನಾವು ತರಬೇತಿ ಕೊಟ್ರೆ ಬರೀ ವಿದ್ಯೆಯಿಂದಲ್ಲ, ಇವತ್ತು ಅನೇಕ ರಂಗಗಳಿದ್ದಾವೆ. ಇವತ್ತು ಭಾರತ ದೇಶದಲ್ಲಿ ತಿಳ್ಕೊಂಡ್ರೆ ಇವತ್ತು ಯಾರಿಗೂ ರೆಕಮೆಂಡೇಶನ್ ಬೇಕಾಗಿಲ್ಲ. ನಿಮಗೆ ಏನಾದ್ರೆ ನಿಮ್ಮ ಮಕ್ಕಳಿಗೆ ಪ್ರತಿಭೆ ಇದ್ರೆ, ಅವರಿಗೆ ಸಾಮರ್ಥ್ಯ ಇದ್ರೆ, ಸಾಮಾನ್ಯರು ಕೂಡ ಸಮರ್ಥನಾಗ್ತಾನೆ. ಇವತ್ತು ಬಹಳ ಉದಾಹರಣೆಗಳನ್ನು ನಮ್ಮ ಪತ್ರಿಕೆಗಳಲ್ಲಿ ಟಿವಿನಲ್ಲಿ ನೋಡ್ತೀವಿ. ಆಟೋ ಚಾಲಕನ ಮಗ IAS ಮಾಡಿದ, ಪಾನಿಪುರಿ ಹಾಕೋರ ಮಗ IPS ಮಾಡಿದ, ಒಬ್ಬ ಬಸ್ ಕಂಡಕ್ಟರ್ ಮಗ ದೊಡ್ಡ ದೊಡ್ಡ ಹುದ್ದೆಗೆ ಹೋದ, ಕಾನ್ಸ್ಟೇಬಲ್ ಮಗ ಓದಿದ, ಅನೇಕ ನೋಡ್ತಾ ಇದೀವಿ ನಾವು. ಅನೇಕ ನಮ್ಮಲ್ಲಿ ಇರ್ತಕ್ಕಂಥ ಸಣ್ಣ ಸಣ್ಣ ರೈತರ ಮಕ್ಕಳು ಕೂಡ
ಈ ಸಮಾಜದ ಬಂಧುಗಳಿಗೆ ಅದರಲ್ಲೂ ನಾನು ಅಕ್ಕ ತಂಗಿಯರಿಗೆ ಕೇಳೋದಿಷ್ಟೇ, ನಿಮ್ಮ ಮಕ್ಕಳಿಗೆ ಒಂದು ಶಿಸ್ತುಬದ್ಧ ಇರ್ತಕ್ಕಂಥ ಜೀವನವನ್ನು ಕಟ್ಕೊಳ್ಳಿಕ್ಕೆ ಶುರು ಮಾಡಿ. ಯಾಕಂದ್ರೆ ನಗರ ಪ್ರದೇಶದಲ್ಲಿ ಓದೋರು ಅಷ್ಟೇ ದೊಡ್ಡದಾಗೋದಿಲ್ಲ. ಯಾವ ತಾಯಿ ಮಗುವಿನ ದಿನ ಮಾನಿಟರ್ ಮಾಡ್ತಾರೋ ಆ ಮಗು ಖಂಡಿತವಾಗಿಯೂ ಫೇಲ್ ಆಗಲಿಕ್ಕೆ ಜೀವನ ಸಾಧ್ಯ ಇಲ್ಲ. ವಿದ್ಯೆ ಹೆಚ್ಚು ಕಡಿಮೆ ಆಗ್ಬೋದು, ಆದರೆ ಜೀವನದಲ್ಲಿ ಯಶಸ್ವಿ ಆಗೋದು ಯಾವ ತಡೆಯಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಸಮಾಜ ಮುಂದುವರಿಲಿ. ಆದಷ್ಟು ಇವತ್ತು ಪದಗ್ರಹಣ ಮಾಡಿದಂಥ ಎಲ್ಲ ಪದಾಧಿಕಾರಿಗಳಿಗೆ ಆ ಭಗವಂತ ಹೆಚ್ಚಿನ ಶಕ್ತಿ ಕೊಡಲಿ. ನಿಸ್ವಾರ್ಥ ಸೇವೆಯನ್ನ ಮಾಡ್ತಕ್ಕಂಥವ್ರು ಹೆಚ್ಚು ಸಮಾಜ ಸೇವೆಗೆ ಮುಂದೆ ಬರಲಿ, ಸಮಾಜವನ್ನು ಗಟ್ಟಿಯಾಗಿ ಕಟ್ಟಲಿ ಅಂತ ಹೇಳಿ ಸದಾಶಯಗಳನ್ನು ವ್ಯಕ್ತಪಡಿಸಿ ವೇದಿಕೆ ಮೇಲೆ ಇನ್ನೂ ಬಹಳ ಜನ ಮಾತನಾಡಿದ್ದಾರೆ. ನಾನು ಕೂಡ ಇಷ್ಟು ಮಾತುಗಳನ್ನ ಹೇಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ವೇದಿಕೆ ಮೇಲೆ ಎಲ್ಲ ಗಣ್ಯರಿಗೆ ಮತ್ತೊಮ್ಮೆ ನಮಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ಯಾವುದೇ ಒಂದು ಸಮಾಜ ಮುಂದುವರಬೇಕು ಅಂದ್ರೆ ಸಮಾಜದ ಪರವಾಗಿ ಒಂದು ಏನೇ ನಮ್ಮ ಬೇಡಿಕೆಗಳು ಏನೋ ಇದ್ರೆ ನಮ್ಮ ಒಂದು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಮುಂದುವರಬೇಕು ಅಂದ್ರೆ ಸಮಾಜ ಇವತ್ತು ಮುಂಚೂಣಿಯಲ್ಲಿ ಇರಬೇಕಾಗುತ್ತೆ. ಅದನ್ನ ಮುನ್ನಡೆಸತಕ್ಕಂಥ ವ್ಯಕ್ತಿಗಳು ನಮ್ಮ ಸಮಾಜದಲ್ಲಿ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ಸಮಾಜದ ಮುಖಂಡರುಗಳು ತೀರ್ಮಾನವನ್ನು ಮಾಡಿ ಇವತ್ತು ಈ ಒಂದು ತಾಲೂಕಿನಲ್ಲಿ ಒಂದು ಉತ್ತಮವಾದ ಸಮಾಜವನ್ನ ಸಂಘಟನೆಯನ್ನು ಮಾಡುವ ಮುಖಾಂತರ ಟ್ರಸ್ಟ್ ಅನ್ನ ಮಾಡುವ ಮುಖಾಂತರ ಇವತ್ತು ಈ ತಾಲೂಕಿನ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅವರಿಗೆ ಸನ್ಮಾನವನ್ನ ಮಾಡಿ ಅವರಿಗೆ ಒಂದು ಗೌರವವನ್ನು ಕೊಡುವ ಮುಖಾಂತರ ಅವರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ನಮ್ಮ ಕುಂಚಿಗಿರಿ ಸಮಾಜದ ಪದಾಧಿಕಾರಿಗಳು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು. ಜೊತೆಗೆ ಯಾವುದೇ ಒಂದು ಸಮಾಜ ಇವತ್ತು ಒಂದು ಒಳ್ಳೆಯ ಒಂದು ಅಭಿವೃದ್ಧಿಯನ್ನು ಹೊಂದಬೇಕು ಅಂದ್ರೆ ಇವತ್ತು ಅದಕ್ಕೆ ಒಂದು ಕಮಿಟಿಗಳು ಸಂಘಗಳು ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಏನು ಸಮಾಜದ ಬಂಧುಗಳು ಇವತ್ತಿಂದ ಒಂದು ಮಹತ್ವದ ಕಾರ್ಯಕ್ರಮವನ್ನ ಸಂಘವನ್ನ ಕಟ್ಟುವ ಮುಖಾಂತರ ಅದನ್ನ ಇವತ್ತು ಉದ್ಘಾಟನೆಯನ್ನ ಮಾಡಿ ಸಾರ್ವಜನಿಕರಿಗೆ ಒಂದು ನಾವು ಕೆಲಸವನ್ನ ಮಾಡ್ತೇವೆ ಅಂತೇಳಿ ಇವತ್ತು ತಮ್ಮೆಲ್ಲರ ಸಮ್ಮುಖದಲ್ಲಿ ಇವತ್ತು ಪ್ರಮಾಣ ಪೂರ್ವಕವಾಗಿ ಅವರೊಂದು ಪ್ರಮಾಣ ವಚನವನ್ನ ಸ್ವೀಕಾರವನ್ನ ಮಾಡಿರ್ತಕ್ಕಂಥದ್ದು ನಾವು ನೀವೆಲ್ಲರೂ ಸರಿ ಸಂದರ್ಭದಲ್ಲಿ ನೋಡಿರ್ತಕ್ಕಂಥದ್ದು. ಇವತ್ತು ಏನು ಇವತ್ತು ಸಮಾಜದ ಜವಾಬ್ದಾರಿಯನ್ನ ಇವತ್ತು ಒಪ್ಪಿಕೊಂಡು ನಾವು ಜವಾಬ್ದಾರಿಯಿಂದ ತಗೊಂಡಿದ್ದೀರಿ. ಈ ಸಮಾಜಕ್ಕೆ ಸಲ್ತಕ್ಕಂಥ ಈ ಸಮಾಜಕ್ಕೆ ಆಗ್ಬೇಕಾದಂತ ಕೆಲಸಗಳ ಬಗ್ಗೆ ಹೋರಾಟವನ್ನ ಮಾಡ್ತಕ್ಕಂಥ ಜವಾಬ್ದಾರಿ ಇವತ್ತು ಸಮಾಜದ ಮುಖಂಡರಿಗೆ ಸಂಘದ ಪದಾಧಿಕಾರಿಗಳಿಗೆ ಇರುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ಇವತ್ತು ಕುಂಚಿಗಿರಿ ಸಮಾಜದವರು ಬಹಳ ಒಂದು ಸಭ್ಯತೆಯ ಸೌಜನ್ಯತೆ ಮತ್ತು ಎಲ್ಲ ಸಮಾಜದ ಜೊತೆಗೆ ಒಡನಾಟವನ್ನ ಇಟ್ಕೊಂಡು ಇವತ್ತು ಎಲ್ಲ ಜಾತಿ ಧರ್ಮದ ಜೊತೆಗೆ ಸಹಬಾಳ್ವೆ ನಡೆಸತಕ್ಕಂಥ ಒಂದು ಅತ್ಯುತ್ತಮವಾದ ಒಂದು ಸಮಾಜ ಕುಂಚಿಗಿರಿ ಸಮಾಜ ಅಂದ್ರೆ ತಪ್ಪಾಗಲಾರದು. ಇವತ್ತು ಅಂತ ಒಂದು ಸಮಾಜ ಇವತ್ತು ನಮ್ಮ ತಾಲೂಕಿನಲ್ಲಿ ಉತ್ತಮವಾದ ಒಂದು ಬೆಳವಣಿಗೆಯನ್ನ ಕಾಣ್ತಾ ಇದೆ. ಇವತ್ತು ಬಹಳ ಕಡಿಮೆ ಅವಧಿಯಲ್ಲಿ ಈ ಜಾಗವನ್ನ ಒಂದು ಖರೀದಿಯನ್ನ ಮಾಡುವ ಮುಖಾಂತರ ಇಲ್ಲಿ ಕೇವಲ ಒಂದು 8 ವರ್ಷದೊಳಗೆ ಇವತ್ತು ಇಂಥ ಒಂದು ಕಲ್ಯಾಣ ಮಂಟಪಕ್ಕೆ ಒಂದು ಚಾಲನೆಯನ್ನು ಕೊಟ್ಟು ಇನ್ನೇನು ಸ್ವಲ್ಪ ದಿನದಲ್ಲೇ ಈ ಒಂದು ಭವನ ಪೂರ್ಣಗೊಳ್ಳತಕ್ಕಂಥ ಒಂದು ಸಿದ್ಧತೆಯಲ್ಲಿ ಇವತ್ತು ಸಮಾಜದ ಬಂಧುಗಳು ತೊಡಗಿದ್ದಾರೆ. ಇದು ಆದಷ್ಟು ಬೇಗ ಪೂರ್ಣಗೊಂಡು ಇವತ್ತು ಸಮಾಜದ ಬಂಧುಗಳಿಗೆ ಸಮರ್ಪಣೆ ಆಗಲಿ. ಈ ಒಂದು ಏನು ಇವತ್ತು ಒಂದು ಉತ್ತಮವಾದ ಒಂದು ಏನು ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಇವತ್ತು ಒಂದು ಟ್ರಸ್ಟ್ ಅನ್ನ ಕಟ್ಟಿ ಸಂಘವನ್ನ ನಾವು ಸ್ಥಾಪನೆ ಮಾಡಿದ್ದೀರಿ. ಈ ಸಂಘದಿಂದ ಸಮಾಜಕ್ಕೆ ಒಳ್ಳೆಯದಾಗಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ, ನಾನು ಸಹ ಇವತ್ತು ಈ ಸಮಾಜದ ಬಂಧುಗಳ ಜೊತೆಗೆ ಸಾಕಷ್ಟು ಒಡನಾಟವನ್ನ ಬಹಳ ಚಿಕ್ಕ ವಯಸ್ಸಿಂದ ಇಟ್ಕೊಂಡಿರ್ತಕ್ಕಂಥದ್ದು. ಸಾಕಷ್ಟು ಜನ ನನ್ನ ಕ್ಲಾಸ್ಮೇಟ್ಸ್ ಸ್ನೇಹಿತರ ಜೊತೆಗಿದ್ದಾರೆ. ಅದ್ರ ಜೊತೆಗೆ ನಮ್ಮ ಜಗೇಶ್ ಅವರು, ಮಹೇಶ್ ಅವರು, ಗಣೇಶ್ ಅವರು, ನಮ್ಮ ಗಜೇಂದ್ರನವರು ನಾನು ಬಹಳ ಒಂದು 18-20 ವರ್ಷ ಹುಡುಗಿದ್ದ ಇದ್ರು ಸಹ ನಾನು ಸಮಾಜದ ಬಂಧುಗಳ ಜೊತೆಗೆ ಸಂಪರ್ಕವನ್ನ ಇಟ್ಕೊಂಡು ಅವರೆಲ್ಲ ಅವ್ರ ಜೊತೆಗೆ ಓಡಾಟವನ್ನ ನಾನು ಮಾಡ್ಕೊಂಡಿದ್ದೀನಿ. ಮುಂದಿನ ದಿನಗಳಲ್ಲಿ ಈ ಸಮಾಜದ ಏನೇ ಕೆಲಸ ಕಾರ್ಯಗಳಿದ್ರು ಸಹ ನಾನು ನಮ್ಮ ಜೊತೆಗಿದ್ದು ನಿಮ್ಮ ಸಮಾಜದ ಯಾವುದೇ ಕೆಲಸ ಕಾರ್ಯಗಳಿದ್ರು ಸಹ ಭಾಗವಹಿಸಿ ಈ ಸಮಾಜದ ಅಭಿವೃದ್ಧಿಗೆ ನಾನು ಸಹ ಕೈ ಜೋಡಿಸ್ತೇನೆ. ನಿಮ್ಮೆಲ್ಲರ ಒಂದು ಸಹಕಾರ ಆಶೀರ್ವಾದ ಇರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತಾ, ಈ ಒಂದು ಏನು ನೂತನ ಸಂಘ ಬಂದಿದೆ ಇದು ಒಂದು ಸಮಾಜವನ್ನ ಇನ್ನೂ ಅತ್ಯುನ್ನತ ಮಟ್ಟಕ್ಕೆ ಒಯ್ಯತಕ್ಕಂಥ ಕೆಲಸವನ್ನ ನಮ್ಮ ಸಮಾಜದ ಬಂಧುಗಳು ಮಾಡಲಿ ಅಂತ ಹೇಳಿ ಸಂದರ್ಭದಲ್ಲಿ ಆಲಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಕರೆಸಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಮಾಜದ ಎಲ್ಲ ಹಿರಿಯರಿಗೆ, ಬಂಧುಗಳಿಗೆ, ಸ್ನೇಹಿತರಿಗೆ ಒಂದ್ಸಿ ನಾನು ಮಾತನಾಡುತ್ತೇನೆ. ಎಲ್ಲರಿಗೂ ಮುನ್ನ ನಾನು ಈ ಭಾಷಣಕ್ಕೆ ಮುನ್ನ ಈ ಸಮಾಜವನ್ನು ಒಂದು ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದಿವಂಗತ ಲಕ್ಷ್ಮಣರಾಯರ ಒಂದು ಸಂದೇಶ ಕೊಟ್ಟರು ಈ ಸಮಾಜಕ್ಕೆ. ಅದನ್ನ ನೆನಪು ಮಾಡಿ ನನ್ನ ಭಾಷಣವನ್ನು ಪ್ರಾರಂಭ ಮಾಡ್ತೇನೆ. ನಾವೆಂದವರು ನಮ್ಮ ಸಮಾಜದ ಶಕ್ತಿ ಏನು ಅನ್ನೋದಕ್ಕೊಂದು ಸಂದೇಶ ಕೊಟ್ಟಿದ್ರು ಈ ಸಮಾಜಕ್ಕೆ. ರಾಜಕಾರಣಿಗಳೇ
ಹೊನ್ನಾಳಿ ಕ್ಷೇತ್ರದಲ್ಲಿ ನಮ್ಮನ್ನು ಯಾರು ಗೌರವಿಸ್ತಾರೋ ಅವ್ರ MLA ನಾವು ಮಾಡ್ತೀವಿ. ರಾಜಕಾರಣಗಳೇ ಯಾರು ನಮ್ಮನ್ನು ತಿರಸ್ಕಾರ ಮಾಡ್ತಾರೋ ಅವ್ರನ್ನ ಸೋರ್ಸ್ ಮನೆಗಳಿಸ್ತೀವಿ. ಈ ಕ್ಷೇತ್ರದಲ್ಲಿ ಏನಾದರೂ ನಿರ್ಣಾಯಕ ಮತದಾರ ಸಮಾಜ ಯಾವುದು ಅಂತ ಇದ್ರೆ ಕುಂಚಿಲಿಗ ಸಮಾಜ. Vacancy community in this constituency minded politicians. ನಮ್ಮನ್ನ ನೀವು ಗೌರವಿಸ್ತಿರ್ಬೋದು, ಈ ವೇದಿಕೆಯನ್ನು ಗೌರವಿಸ್ತಾ ಇರ್ಬೋದು. ನಾವು ಪುಟ್ಟ ಸಮಾಜದವರು, ಪಾಂಡವರು. ನಮ್ಮಲ್ಲಿ ಒಗ್ಗಟ್ಟಿದೆ. ಊರಲ್ಲಿ ಒಂದು ಮನೆ ಇರ್ಬೋದು, 10 ಮನೆ ಇರ್ಬೋದು, ಯಾರಿಗೂ ಬಗ್ಗದ ಮಕ್ಕಳು ನಾವು ಈ ಕ್ಷೇತ್ರದಲ್ಲಿ. ಯಾರು ನಮ್ಮನ್ನು ಗೌರವಿಸಲಿಲ್ಲ. ನಾವೇ ಸಹ ಅಸೆಂಬ್ಲಿ ಸೋಲ್ತಕ್ಕಂಥ ನಮ್ಮ ಓಟನ್ನು ನಾವು ಹಾಕೊಂಡು ಸೋತು ಚಿಕ್ತಿಲ್ಲ. ನಾವು ಸ್ವಾಭಿಮಾನಿಗಳು ಅಂತಕ್ಕಂಥ ಮಾತನ್ನ ನೀವು ಯಾಕೆ ಹೇಳ್ತೀರಿ? ಲಕ್ಷ್ಮಣರಾಯರ ಸಂದೇಶ ತಂದು ನೀವೇ ಅರ್ಥ ಮಾಡ್ಕೊಂಡು ಇಷ್ಟು ಹೇಳಿ ನಾನು ಬಹಳ ಅಲ್ಪ ವೇಳೆಯಲ್ಲಿ ನನ್ನ ಭಾಷಣವನ್ನು ಮುಗಿಸ್ತೇನೆ. ಇವತ್ತು ಭಾಷಣದ ಕೇಂದ್ರ ಬಿಂದು ಈ ಸಮಾಜದ ಅಧ್ಯಕ್ಷರಾಗಿರ್ತಕ್ಕಂಥ ಚನ್ನಬಸಪ್ಪನವರ ಒಂದು ಕಿರುಪರಿಚಯವನ್ನು ಮಾಡಿಕೊಳ್ತಿರೋ. ಯಾರೆಲ್ಲ ಎಲ್ಲರಿಗೂ ಹೋಗ್ತಿದ್ದೀರ, ಇಲ್ಲ ಅಂತ ಹೇಳಲ್ಲ. ಇವರು ನನಗೆ ಪರಿಚಯ ಇದ್ರು. ನಾನು ಒಬ್ಬರನ್ನ ಹಾಲಸ್ವಾಮಿ ಭಕ್ತ, ಸ್ವಲ್ಪ ಕರಾಟೆ ರಾಮಪುರದ ಸ್ವಾಮಿ ಭಕ್ತ. ಒಂದ್ಸರಿ ಹಿರಿಯ ಸ್ವಾಮಿ ವರ್ಷದ ಸಮಾರಂಭದ ನೆನಪು ಮಾಡಿದಾಗ ನಾನು ಕರೆದು ಹೋಗಿದ್ದೆ. ಅಲ್ಲಿ ಚನ್ನಬಸಪ್ಪ 8 ವರ್ಷ ಆ ಮಠಕ್ಕೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಏನು ಹೋರಾಟ ಮಾಡಿದ್ದಾರೆ. ಖರ್ಗೆ ಕಟ್ಟಿಸ್ಕೊಟ್ರು, ಈ ಚನ್ನಬಸಪ್ಪನವರು ಕಟ್ಟಿಸ್ಕೊಟ್ರು. ಚನ್ನಬಸಪ್ಪನವರು ರಂಗಮಂದಿರ ಬಹಳ ಅಭಿವೃದ್ಧಿ ಮಾಡಿದ್ದಾರೆ. ಯಾರು ಇವತ್ತು ಏನು ಸಮಾಜದ ಅಧ್ಯಕ್ಷರಾಗಿ ನಾವು ಸಂದೇಶ ಕೊಡ್ತೀವೋ ಆ ಚನ್ನಬಸಪ್ಪ ರಾಮಪುರದ ಒಂದು ಮಠದ ಅಭಿವೃದ್ಧಿ ಮಾಡಿದ್ದಾರೆ. ಅವಾಗ ನಾನು ಸ್ವಂತಕ್ಕಾದೆ ಚನ್ನಬಸಣ್ಣ, ನಾನು ವಯಸ್ಸಲ್ಲಿ 40 ವರ್ಷ ರೈತ ಹೋದೆ ಎಂದು ನಾವು ಈ ಸಮಾಜದಲ್ಲಿ ಹುಟ್ಟಿದ್ದಕ್ಕೆ ನಾನು ಏನು ಸಲ್ಲಿಸ್ಕೊಟ್ಟಿಲ್ಲ. ಇಲ್ಲಿ ಮಠದಲ್ಲಿ ಅಭಿವೃದ್ಧಿ ಮಾಡೋದಿಲ್ಲ. ಆ ಅಭಿವೃದ್ಧಿ ನಮ್ಮ ಸಮಾಜಕ್ಕೆ ನಿನ್ನ ಕೊಡುಗೆ ಬೇಕು ಅಂದಾಗ ಆ ಥರ ನಾವು ಮಾಡ್ತೀವಿ. ಅದನ್ನು ಪವರ್ ಬೇಕು, ಹೆದರಬೇಡಪ್ಪ, ನಾವು ಕೊಡ್ತೀವಿ. ಇದನ್ನ ಅಧ್ಯಕ್ಷ ಮಾಡತಕ್ಕಂಥ ಸಮಯದಲ್ಲಿ ಸಂವಿಧಾನ ಬದ್ಧವಾದ ಕಾರ್ಯಕ್ರಮಗಳು ಇದೇ ಮಂದಿರದಲ್ಲಿ ಊರಿಗೊಬ್ಬರು ಇಬ್ಬರು ಸುಮಾರು 405 ಜನ ಸೇರಿ ಊರಿಗೊಬ್ಬರು ಡೈರೆಕ್ಟರ್ ಮಾಡಿದ್ರು. ಅದಾದ 4 ದಿವಸಕ್ಕೆ ಅಧ್ಯಕ್ಷತೆ ಚನ್ನಬಸಪ್ಪ ಮಾಡಿದ್ರು. ಅದಾದ 4 ದಿವಸ ರಿಜಿಸ್ಟ್ರೇಷನ್ ಆಫ್ ದಿ ಕಮಿಟಿ ನನಗೆ ಬಿಟ್ಟಿರ್ತಕ್ಕಂಥ ಸಮಾಜವನ್ನ ಇದಕ್ಕೆ ಒಂದು ತಲೆ ಮೇಲೆ ಸಂಘಟನೆಯ ಕಮಿಟಿ ಇರ್ತಕ್ಕಂಥ ಸಮಾಜಕ್ಕೆ ನಾವು ಚನ್ನಬಸಪ್ಪನ ದಾರಿ. ಈ ಮನುಷ್ಯನ ಕ್ಯಾರೆಕ್ಟರ್, ಇವರಿಗೆ ಆಲ್ಕೋಹಾಲ್ ಅಭ್ಯಾಸವಿಲ್ಲ ಅಂತ ಇದ್ರ. ಇವರಿಗೆ ಈ ಸಮಾಜದ ಮೂಲ ಸಿದ್ಧಾಂತ ಆಹಾರ, ನಾವು ಸಸ್ಯಾಹಾರಿಗಳು. ಈಗೇನು ಚನ್ನಬಸಪ್ಪ ನಿಮ್ಮ ಅಧ್ಯಕ್ಷರಾಗಿದ್ದಾರೆ, ಅವರು ಪಕ್ಕಾ ಸಸ್ಯಾಹಾರಿಗಳು. ಒಂದು ಭ್ರಷ್ಟಾಚಾರ ಇಲ್ಲ, ಒಂದು ಜೂಜಿಲ್ಲ, ಸ್ವಚ್ಛಂದವಾದ ವ್ಯಕ್ತಿಯನ್ನು ನಿಮಗೆ ನಾವು ಕಾರ್ಯನಿರ್ವಹಿಸಿ ಮುಂದಿನ ಸಂಘಟನೆಯ ಹಾಗೆ ಎದ್ದೋಗ್ತಕ್ಕಂಥ ವ್ಯಕ್ತಿಗೆ ನಾವು ಸಂಘಟನೆ ರೂಟ್ ಮಾಡಿದ್ವಿ. ಅದಾದ್ಮೇಲೆ ಈಗ ಸ್ವಾಮಿ ಕರೆಸಿ ಶ್ರೀಯುತ ಶಾಂತಿ ಸ್ವಾಮೀಜಿ ಪರಿಚಯ ಮಾಡಿಕೊಡ್ತೀವಿ. ಕರೆಸಿ ಅವ್ರಿಗೆ ಪದಗ್ರಹಣ ಮಾಡಬೇಕು ಅಂತ ಆಸೆ ಕೇಳಿದ್ರು. ನಾನು ಬರಲಿಕ್ಕೆ ಸಾಧ್ಯವಿಲ್ಲ, ಇನ್ನೊಂದ್ಸರಿ ಬರ್ತೀನಿ. ಈಗ ಅವರಿಗೆ ನಿಲಗಲ್ ಗೌಡರಿಗೆ ಅವರಿಗೆ ಕಟ್ಪಾಟ ಆಯಿತು. ಒಂದು ಸಂದರ್ಭದಲ್ಲಿ ನಿಲಗಲ್ ರಂಗನವರು ಬರಹಗಾರ ಅವರು ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಶಾಂತಿವೀರ ಗೌಡರು ಶಾಂತಿ ಸ್ವಾಮಿಗಳು ನನಗೆ ಸಿಕ್ಕರು. ನಾವೇನು ಕೇಳ್ತಿದ್ದೀವಿ, ಸ್ವಾಮೀಜಿಗೆ ಯಾವ ರೀತಿ ನಾನು ಹೇಳಬೇಕು ಅನ್ನೋದನ್ನ ನಾನು ಮನವರಿಕೆ ಮಾಡಿಕೊಂಡಾಗ ನಾನು ಸಹ್ಯಾದ್ರಿ ಕಾರ್ಯಕ್ರಮದಾಗ ಒಂದು ನಾಡಿಟ್ಟೇನೆ, ಚಿಕಾಗೋ ಸ್ಪೀಚ್ ಅಂತದ್ದು ಸ್ವಾಮಿ ವಿವೇಕಾನಂದ. ಈ ಸ್ವಾಮಿಗೆ ಸ್ವಲ್ಪ ಏನಾದ್ರು ಅರಿವು ಬರುತ್ತೇನೆ ಅಂತಂದು ನಾನು ಹೇಳಿದೆ.
ಭಾರತ ಸ್ವಾಮೀಜಿಯವ್ರನ್ನ ಡೆಲಿಗೇಟ್ ಮಾಡ್ತು. ಸ್ವಾಮೀಜಿಗೆ ಆ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಸಿಕ್ಕಂತ ಎರಡೇ 10 ನಿಮಿಷ ಮಾತ್ರ. ಆಗ ಸ್ವಾಮೀಜಿ ವೇದಿಕೆ ಬಂದು ಸ್ವಾಮಿ ಬೇಕಾಗಿದ್ದರು. ಶಾಂತಿ ಸ್ವಾಮೀಜಿ, ನೀವು ಏನು ನಿಮ್ಮ ತಲೆಯ ಮೇಲೆ ಬೇಟೆ ಕಡಿದ್ರಿ, ಕಾವಿ ಬೇಟ, ಮೈ ತುಂಬ ಕಾವಿ ತರಿಸಿದ್ರಿ. ಆ ಕಾವಿಯ ದಾರಿ, ಆ ಬೇಟ ವೇದಿಕೆ ಹತ್ತು ನಿಂತಾಗ ಇಡೀ ಜಗತ್ತಲ್ಲಿ ಆಕರ್ಷಿಸಿತ್ತು. ಆ ಕಾವಿಯ ಮಹಿಮೆ ಅಂತ ಕಾವಿ ಕೊಟ್ಟಿದೆ. ಬ್ರದರ್ ಸಿಸ್ಟರ್ಸ್ ಅಮೇರಿಕ ಆಗಿದಾಗ ಇಡೀ ಜಗತ್ತಲ್ಲಿ ಶಬ್ದವಾಗಿತ್ತು. ಹಿಂದೂ ರಾಷ್ಟ್ರ ತನ್ನ ಸನಾತನ ಧರ್ಮವನ್ನು ಹಾಡಿದಾಗ ಅಮೇರಿಕ ರಾಷ್ಟ್ರದ ಒಬ್ಬ 18 ವರ್ಷದ ಹುಡುಗಿ ಮಾರ್ಗೆಟ್ ನೋಬೆಲ್ ಅಂತಕ್ಕಂಥ ಹುಡುಗಿ ಸ್ವಾಮಿ ಶರಣಾಥ ಸ್ವಾಮಿ, ನೀವು ಇಂಥ ಅದ್ಭುತವಾದ ಶಕ್ತಿಯನ್ನು ಹೊಂದಿದ್ದೀರಿ, ನಿಮ್ಮ ಭಾರತದಲ್ಲಿ ಬರಲೇಬೇಕು ಅಂದರು. ಅವಾಗ ಹೇಳಿದ್ರು ಸ್ವಾಮಿ, ಬೇಡಮ್ಮ, ನಾವೊಬ್ಬ ಸನ್ಯಾಸಿ, ಭಾರತದಲ್ಲಿ ಕರ್ಕೊಂಡು ಹೋದ್ರೆ ಯಾರೋ ಹೊಡ್ಕೊಂಬಂದಿರ್ತಾರೆ, ಆಮೇಲೆ ನನ್ನ ಭಾರತ ಕೊಚ್ಚಿದ ಬೇಗ ಬಡ ರಾಷ್ಟ್ರದಲ್ಲಿ ಬರ್ತೀನಿ, ಬೇಡ ಶ್ರೀಮಂತ ಮಗಳು. ಸ್ವಾಮಿ, ನಿನ್ನ ಭಾರತ ರಾಷ್ಟ್ರ ಬಡತನ ರಾಷ್ಟ್ರ, ಕೊಚ್ಚೆ ರಾಷ್ಟ್ರ, ಆದರೆ ನಿಮ್ಮ ನುಡಿ ಮುತ್ತುಗಳು, ಭಾಷೆಗಳ ಮುತ್ತುಗಳು, ಒಂದೊಂದು ಅಕ್ಷರಗಳು ಶ್ರೀಮಂತಿಗೆ ತುಂಬಿದೆ. ನಾವು ನಿನ್ನ ಭಾರತಕ್ಕೆ ಬರಲೇಬೇಕು ಅಂತ ಭಾರತಕ್ಕೆ ಬಂದು ಅವರು ನಿವೇದನೆ ಮಾಡಿ ಇದು ಕೊಡ್ತಾರೆ, ಸಮಾಜ ಸೇವೆ ಬಿಡ್ತಾರೆ. ಅವಾಗ ಪರಮಹಂಸ ಹೇಳ್ತಾರೆ, ತನ್ನ ಶಿಷ್ಯನನ್ನು ಹಾಡಿರ್ತಾರೆ, ಮಾನವನ ಸ್ವಭಾವವು ಇವ ಜ್ವಾಲೆಯಂತೆ ಮೇಲೆ ಮೇಲೆ ಏರಿ ಹೋಗಬೇಕೆಂಬುದೇ ಅಂತರ್ಗತ ಅಮಲ. ತನ್ನ ಹಾದಿಯಲ್ಲಿ ಸಿಕ್ಕಿದ ಎಲ್ಲ ಜನರನ್ನು ತಿಂದು ಜೀರ್ಣಿಸಿಕೊಂಡು ಜೀವನದಿಂದ ದೇವದೂತರಿರ್ತಾನೆ ಅಂತ ವಿಭೂಷಣಗಳ ಮಾಲಿಕೆಯಲ್ಲಿ ಈ ಕಾವೇರಿ ಹೊತ್ತ ನಾವು ಸ್ವಾಮಿ ಕರೆದು ನಾವು ಲೋಕಾರ್ಪಣೆ ಮಾಡ್ತೀವಿ. ಶಾಂತಿ ಸ್ವಾಮೀಜಿಯವರೇ, ಸನ್ಮಾನ್ಯ ಶಾಂತಿ ಸ್ವಾಮೀಜಿಯವರೇ, ನಾನ್ಯಾಕೆ ಈ ಉದಾಹರಣೆಯನ್ನು ಕೊಟ್ಟೆ ಅಂದರೆ ನಿಮ್ಮ ಮೈ ಮೇಲೆ ಕಾವಿದೆ, ರುಮಾಲಿದೆ, ಪೇಟ ಇದೆ. ಶಾಂತಿ ಸ್ವಾಮೀಜಿಯವರೇ, ಇದೊಂದು ಪುಟ್ಟ ಸಮಾಜ. ಈ ಸಮಾಜದವರು ಸೇವೆ ಮಾಡ್ತಕ್ಕಂಥ ವೃತ್ತಿ ಮಾಡಬೇಕೆಂದು ಮುರುಘಾ ಶರಣರು ಈ ಸಮಾಜಕ್ಕೆ ನಿಮ್ಮನ್ನು ಗುರುಗಳಾಗಿ ನಿಮಗೆ ದಾರಿ ಹಚ್ಚಿದರು. ನಾವು ನಿಮ್ಮ ಗುರುಗಳು ತಪ್ಪಿದ್ವಿ, ಶರಣಾದ್ವಿ, ದಾರಿ ಬಿದ್ವಿ. ಬರೀ ಚರ್ಮ ಸಂಪೂರ್ಣ ಒಂದು ಆಶೀರ್ವಾದ ಮಾಡಿ ಲೋಕಾರ್ಪಣೆ ಮಾಡಿ ಇಲ್ಲ, ನನಗೆ ಈ ಸಮಯ ಇಲ್ಲ, ನನಗೆ ಸಮಯ ಇಲ್ಲ, ಸಮಯ ಇಲ್ಲ. ಇಲ್ಲಿಂದ ನಾನು ಬಸ್ಸು ಕಾರ್ಯಕ್ರಮ ಕಾಯ್ಬಿಟ್ವಿ. ಬರೀ ಒಂದು ಸಮಯ ಮಾಡ್ತೇವೆ, ಬರಲಿಲ್ಲ, ಇವತ್ತು ಬಂದಿಲ್ಲ, ಎಲ್ಲೋ ಪ್ರದೇಶಕ್ಕೆ ಹೋಗಿರೋದಂತೆ. ಎಲ್ಲೇ ಇರೋ ಪ್ರದೇಶದಲ್ಲಿ ಎಲ್ಲೇ ಇರೋ ನಿನ್ನ ವ್ಯಕ್ತಿತ್ವವನ್ನು ನಾವು ಇಲ್ಲಿ ಬಿಚ್ಚಿರುತ್ತೇವೆ. ಸನ್ಮಾನ್ಯ ಸ್ವಾಮೀಜಿಯವರೇ, ಆ ಶರಣರು ಕೊಟ್ಟ ಒಂದು ವಚನವನ್ನು ಭಾಷೆ ಎಷ್ಟು ಹೇಳಿದ್ರು, ಆಗ ನಾವು ಅಲ್ಲಿಗೆ ಹೋದ್ರೂ ಬರಲಿಲ್ಲ, ಅಲ್ಲಿಗೂ ಬರಲಿಲ್ಲ. ಆಮೇಲೆ ಇಲ್ಲಿಂದ ಮತ್ತೆ ಹೋಗಿ ಕರೆದ್ರು, ಬರಲಿಲ್ಲ. ಇವತ್ತು ಅವರು ಬರದೇ ಇದ್ರು ಸಹ ಒಂದು ಕಾರ್ಯಕ್ರಮ ಹಾಕಿ ಮಾಡಬೇಕಾದ್ರೆ ಇವತ್ತು ಆ ಕಾರ್ಯಕ್ರಮವನ್ನು ನಿರ್ಮಾಣ ಆಗಿದೆ. ಮುಂದಿನ ನಮ್ಮ ಗುರುಗಳೇ ತಿರಸ್ಕಾರ ಮಾತಾಡಿದ್ರೆ ಈಗಲಾದರೂ ಅವರಿಗೆ ನೀವು ಬರಲಿ ಬರದೇ ಇರಲಿ, ನೀವು ನಮ್ಮ ಗುರುಗಳು, ನಿಮಗೆ ಗೌರವ ಕೊಡ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಕೊನೆಯದಾಗಿ ಈ ಸಮಾಜವನ್ನು ಸಂಘಟನೆ ಮಾಡಿ ಒಳ್ಳೆ ರೀತಿಗೆ ಒಯ್ತೀರಿ. ನಾವು ನಿಮ್ಮೆಲ್ಲರೂ ಸೇರಿ ಅಧ್ಯಕ್ಷರು ಮಾಡೋದು ಬಹಳ ಅನುಕೂಲ ಆಗುತ್ತೆ. ಸಮಾಜ ಸಂತೋಷ ಪಡುತ್ತೆ ಅಂತ ಮಾತು ಹೇಳಿ ನಾನು ಈ ವೇದಿಕೆಯಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಪ್ರಥಮವಾಗಿ ನನಗೆ ಜನ್ಮ ನೀಡಿದಂಥ ತಂದೆ ತಾಯಿಗಳನ್ನು ಸ್ಮರಿಸುತ್ತಾ ಈ ಸಮಾಜದ ಈ ಬಂಧುಗಳಿಗೆ ಇಲ್ಲಿ ಸೇರಿದಂಥ ಮತ್ತು ಇನ್ನೂ ನನಗೆ ಪ್ರೋತ್ಸಾಹ ಕೊಟ್ಟಂಥ ಸಮಾಜದ ಬಂಧುಗಳಿಗೆ ನನ್ನ ದೀರ್ಘ ನಮಸ್ಕಾರಗಳನ್ನು ಹೇಳುತ್ತಾ, ಹಾಗೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವ ನಮ್ಮ ಶ್ರೀ ಶಾಂತಿ ಸ್ವಾಮಿಗಳ ಪಾದಗಳಿಗೆ ಪಡೆದುಕೊಂಡು, ಅದೇ ರೀತಿ ಅಧ್ಯಕ್ಷತೆ ರಂಗಗೌಡರು ಇರೋದನ್ನು ಪ್ರಥಮ ಪ್ರಭಾ
ಮಲ್ಲಿಕಾರ್ಜುನ್ ಸಂಸದರು ದಾವಣಗೆರೆ, ಶಾಂತಗೌಡರು ವಿಧಾನಸಭಾ ಕ್ಷೇತ್ರ ಹೊನ್ನಾಳಿ, ಎಂಪಿ ರೇಣುಕಾಚಾರ್ಯ ಮಾಜಿ ಸಚಿವರು ಹೊನ್ನಾಳಿ, ಹರೀಶ್ ಬಿಪಿ ಹರಿಹರ ಶಾಸಕರು, ಶಿವಗಂಗಾ ಬಸವರಾಜ್ ಚನ್ನಗಿರಿ, ಯುಟಿ ಗಡ್ಕರ್ ಹಿರೇಕೆಯರು, ಎಚ್ ಬಿ ಮಂಜಪ್ಪ ಅಧ್ಯಕ್ಷರು ಬಯಲುಸೀಮೆ, ಕೆಪಿ ಉಪೇಂದ್ರಪ್ಪ ರಾಜ್ಯ ಬಿಜೆಪಿ ಓಬಿಸಿ ಮೋರ್ಚಾ ಅಧ್ಯಕ್ಷರು, ಗೌರವಾಧ್ಯಕ್ಷರು ನಮ್ಮ ಟ್ರಸ್ಟಿನ ಚಂದ್ರಪ್ಪನವರು ನಿವೃತ್ತ ಶಿರಸ್ತಾರು, ನಮ್ಮ ಹಿರಿಯರು ಹಾಗೂ ಮಾರ್ಗದರ್ಶಿಗಳಾದ ಜಿ.ಪಿ. ವರದರಾಜಪ್ಪನವರು, ಪೂರ್ವ ಗಣೇಶಪ್ಪನವರು ನಮ್ಮ ಹಿರಿಯ ಸಮಾಜದ ಮುಖಂಡರು, ಅದೇ ರೀತಿ ಗಟ್ಟಿಗೇಶಪ್ಪ ಮಾಸಡಿ, ಗಜೇಂದ್ರಪ್ಪ ಮಾಸಡಿ, ಕೆ.ಎಂ. ಮಂಜಪ್ಪ ಮುಖ್ಯಸ್ಥರು, ಟೀಮ್ ಅಕಾಮಡಿ ದಾವಣಗೆರೆ, ಮಹೇಶ್ವರಪ್ಪ ಸಮಾಜದ ಮುಖಂಡರು ಪೂರ್ವ, ನಟರಾಜ್ ಮಾಜಿ ಅಧ್ಯಕ್ಷರು ಹೊನ್ನಾಳಿ, ಸತೀಶ್ ಸಮಾಜದ ಮುಖಂಡರು, ಬಸವರಾಜ್ ಕುಂಕೋ ಸಮಾಜದ ಮುಖಂಡರು, ಇವರೆಲ್ಲರೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ನಮ್ಮ ಹಾವೇರಿ ದಾವಣಗೆರೆ ಜಿಲ್ಲೆಯ ಒಕ್ಕೂಟವನ್ನು ಟ್ರಸ್ಟ್ ಆಯ್ಕೆ ಮಾಡಿದಾಗ ಎಲ್ಲ ಸಮಾಜದ ಮುಖಂಡರುಗಳು ನಮಗೆ ಬಹಳ ಸಂತೋಷದಿಂದ, ಅದೇ ಥರ ನಮ್ಮ ಬಂಧುಗಳು ಸಹಕರಿಸಿ ಈ ಒಂದು ಕಾರ್ಯವನ್ನು ನಮಗೆ ಮಾಡಿಕೊಟ್ಟದಕ್ಕೆ, ಮೊದಲನೇದಾಗಿ ನನ್ನ ಈ ಟ್ರಸ್ಟಿನ ಅಧ್ಯಕ್ಷನ ಮಾಡಿದ್ದಕ್ಕೆ ಅವರೆಲ್ಲರಿಗೂ ನನ್ನ ತುಂಬು ಹೃದಯ ಧನ್ಯವಾದಗಳನ್ನು ಪ್ರಥಮ ಬಾರಿಗೆ ತಿಳಿಸುತ್ತಿದ್ದೇನೆ. ಹಾವೇರಿ ದಾವಣಗೆರೆ ಜಿಲ್ಲೆ ಕುಂಚಿಟಿಗರ ಪರಸ್ಪರ ಸಂಬಂಧಗಳು 7-8 ವರ್ಷದಿಂದ ಸಾಮಾಜಿಕ ಸಂಘಟನೆಯಲ್ಲಿ ಮಂದಗತಿಯಲ್ಲಿ ಸಾಗುತ್ತಿತ್ತು. ಅಭಿವೃದ್ಧಿ ಕಾರ್ಯಗಳು ನಿರೀಕ್ಷಿತ ಮಟ್ಟದಲ್ಲಿ ಇರಲಿಲ್ಲ. ಅದಕ್ಕೆ ಹಲವಾರು ಕಾರಣ. ಹಾಗಾಗಿ ಹಾವೇರಿ ಜಿಲ್ಲೆ ಯುವಜನರು ಕ್ರಿಯಾಶೀಲನೆ ಹೆಚ್ಚಿನ ಸಾಮಾಜಿಕ ಸಂಘಟನೆ ಮೂಲಕ ಈ ಹಿಂದೆ ನಮ್ಮ ಸಮಾಜಕ್ಕೆ ಕೊಟ್ಟಂಥ ಮಹನೀಯರು ಲಕ್ಷ್ಮಣರಾವರಾಗಿರ್ಬೋದು, ಬಸವರಾಜಪ್ಪನವರು, ಮಲ್ಲೂರು ಶ್ರೀನಿವಾಸಪ್ಪ ಗೌಡರು, ಅದೇ ಥರ ಇನ್ನು ಚಂದ್ರಪ್ಪನವರು. ಹಾಗಾಗಿ ಎಲ್ಲ ನಮ್ಮ ಸಮಾಜಕ್ಕೆ ಇವರೆಲ್ಲ ದುಡಿದಂಥ ನಾಯಕರು ಈಗ ಮತ್ತೆ ಯಜಮಾನರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಸಮಾಜವನ್ನು ಕಟ್ಟುವಂಥ ಕೆಲಸ ಮಾಡಬೇಕಾಗಿ ನಾವೆಲ್ಲ ಪಣ ತೊಟ್ಟಿದ್ದೇವೆ. ಈ ನಮ್ಮ ಟ್ರಸ್ಟಿಂದ ಪ್ರತಿ ಜಿಲ್ಲೆ 5-6 ಜಿಲ್ಲೆಯಿಂದ ಮಕ್ಕಳು ಬಂದರೆ ನಮ್ಮ ಉದ್ದೇಶ ಪ್ರಥಮವಾಗಿ ಮಕ್ಕಳಿಗೆ ಶಿಕ್ಷಣ ಉತ್ತೇಜನ ಕೊಡುವುದು ನಮ್ಮ ಟ್ರಸ್ಟಿನ ಉದ್ದೇಶ. ಅದೇ ಥರ ಮತ್ತೆ ಪ್ರತಿಭಾ ಪುರಸ್ಕಾರ, ನಿವೃತ್ತ ನೌಕರಿಗೆ ಸನ್ಮಾನ, ನಿವೃತ್ತ ಸೈನಿಕರಿಗೆ ಸನ್ಮಾನ, ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಸಮಾಜ ಟ್ರಸ್ಟಿಂದ ಹಮ್ಮಿಕೊಂಡಿರುತ್ತಿದ್ದೇವೆ. ಮತ್ತು ನಮ್ಮ ವಿನೂತ ಟ್ರಸ್ಟ್ ಒಳಗೆ ಹೆಣ್ಮಕ್ಕಳನ್ನು ಸದಸ್ಯರನ್ನಾಗಿ ತೆಗೆದುಕೊಂಡಿರುವುದು ಒಂದು ವಿಶೇಷ. ಅವರು ನಮ್ಮ ಸಮಾಜದ ಹೆಣ್ಣುಮಕ್ಕಳಿಗೆ ಕೌಶಲ್ಯಾಭಿವೃದ್ಧಿಯಿಂದ ಮತ್ತು PM ಯೋಜನೆಗಳಿಂದ ಕೆಲವಾರು ಕಾರ್ಯಕ್ರಮಗಳನ್ನು ಕೊಟ್ಟು ಅದರಲ್ಲಿ ಮಹಿಳೆಯರನ್ನು ಸಬಲೀಕರಣ ಮಾಡಿಸೋಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಅದೇ ರೀತಿ ನಮ್ಮ ಯುವ ಜನರಿಗೆ, ರೈತಾಪಿ ವರ್ಗದ ಮಕ್ಕಳಿಗೂ, ವಧುವರ ವೀಕ್ಷಣೆಗೆ ಇಲ್ಲಿ ಒಂದು 4 ಜನ ಮುಖ್ಯಸ್ಥರು ಬಂದರೆ ವಧುವರನಿಗೆ ಅವರ ವಿಶೇಷತೆಯಲ್ಲಿ ಕೂತಿದ್ದಾರೆ, ಅವ್ರ ಕಡೆಗೆ ನೀವು ವಿಳಾಸಗಳನ್ನೆಲ್ಲ ಕೊಟ್ಟರೆ ಅದು ನಮ್ಮ ಟ್ರಸ್ಟ್ ಮೂಲಕ ಮಾಡ್ತಾ ಇದ್ದೇವೆ. ಹೀಗಾಗಿ ಹಲವು ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇದಕ್ಕೆ ನಮ್ಮ ಸಮಾಜದರು ಮತ್ತು ಹಿರಿಯರು ಮತ್ತು ಜನಪ್ರತಿನಿಧಿಗಳ ಸಹಕಾರವನ್ನು ನಾವು ಕೇಳುತ್ತಾ ಸಾಮಾಜಿಕವಾಗಿ ಸಹಿಷ್ಣುವಾಗಿ ಎಲ್ಲರೂ ಮುಂದುವರಿಯಕ್ಕೆ ನಮ್ಮ ಸಮಾಜದ ನಾಯಕರುಗಳಾದ ಈಗ ನಮ್ಮ ಹುಳಿ ಅಲಪ್ಪನವರಿದ್ದಾರೆ, ನಮ್ಮ ಯಜಮಾನರು ಗಣೇಶಣ್ಣ, ಗಜೇಂದ್ರಪ್ಪ, ಮಹೇಶಣ್ಣ ಪೂರ್ವ, ಇವರೆಲ್ಲ ನೇತೃತ್ವದಲ್ಲಿ ಸಮಾಜ ಕಟ್ಟೋಣ. ಮುಂದೆಲ್ಲರೂ ಒಂದು ನಮ್ಮ ಸಾಮಾಜಿಕವಾಗಿ ಮುಂದೆ ಬರೋಕ್ಕೆ ಒಬ್ಬ ನಮ್ಮ ಹಿರಿಯರೆಲ್ಲ ಒಬ್ಬ ಯುವಕರಿಗೆ ಯಾರಿಗಾದರೂ ಒಂದು ಅವಕಾಶ ಮಾಡಿಕೊಡಲಿ. ಎಲ್ಲ ರಾಜಕಾರಣಿಯವರನ್ನು ಕೇಳಿಕೊಳ್ಳುತ್ತಾ ನಾವು ಇಷ್ಟು ನನ್ನ
ಮುಗಿಸಿದ್ದೇನೆ. ಜೈ